ಮೊದಲನಾಗಿ ಬ್ರದರ್ ಸ್ತುತಿನ್ ಲೈನ್ ಇದ್ದೀರಾ? ಬ್ರದರ್ ಸ್ತುತಿನ್ ಲೈನ್ ಇದ್ದೀರಾ? ಸಿಸ್ಟರ್ ಸಾಕ್ಷಿ? ಓಕೆ ಓಕೆ. ಹೇಗಿದ್ದೀರಾ? ಕ್ಲಾಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ, ಹೇಳ್ತೀರಾ? ಹಾ ಬ್ರದರ್. ಓಕೆ. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ನನ್ನ ವಂದನೆಗಳು. ಈಗ ನಾವು ದೇವದರ್ಶನ ಗುಡಾರವನ್ನು ನೋಡೋಣ. ದೇವರು ಮೋಶೆಗೆ ಹೇಳ್ತಾರೆ, ನಾನು ನಿನಗೆ ಪರ್ವತದಲ್ಲಿ ಹೇಳಿರುವ ಪ್ರಕಾರ ದೇವದರ್ಶನ ಗುಡಾರವನ್ನು ನೀನ್ ಕಟ್ಬೇಕಲ್ಲ, ಅದ್ರಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗ್ಬಾರ್ದು ಎಂದು ಹೇಳ್ತಾರೆ. ದೇವದರ್ಶನ ಗುಡಾರವನ್ನು ಯಾವ ರೀತಿ ಕಟ್ಬೇಕು, ಹೇಗೆ ಇರ್ಬೇಕು ಎಂದು ವಿಮೋಚನೆ ಕಾಂಡ 25ರಿಂದ 27ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ದೇವದರ್ಶನ ಗುಡಾರದಿಂದ ದೂರದಲ್ಲಿ ಪಾಳ್ಯ ಇರೋದು. ದೇವದರ್ಶನ ಗುಡಾರದ ಒಳಗೆ ಬರುವುದಕ್ಕಿಂತ ಮುಂಚೆ ಅಂಗಳ ಇದೆ. ಅಂಗಳಕ್ಕೆ ಬಂದಿದ್ದ ತಕ್ಷಣ ಒಂದು ಚರ್ಮದ ಬಲಿಪೀಠ ಇದೆ. ಹಾಗೆ ಮುಂದಕ್ಕೆ ದಾಟಿ ಹೋದ್ರೆ ಗಂಗಳ ಅಂದ್ರೆ ನೀರಿನ ತೊಟ್ಟಿ, ಇದರಲ್ಲಿ ಯಾಜಕ ಕೈ ತೊಳೆದುಕೊಳ್ತಿದ್ರು. ಅಂಗಳದ ನಂತರ ಪರಿಶುದ್ಧ ಸ್ಥಳ. ಪರಿಶುದ್ಧ ಸ್ಥಳದಲ್ಲಿ 3 ವಸ್ತುಗಳಿವೆ. ಒಂದು ದೀಪಸ್ತಂಭ, ಅದರ ಎದುರುಗಡೆ ಮೇಜಿನ ಮೇಲೆ 6 ರೊಟ್ಟಿಯ ಮೇಲೆ ಒಂದು ಹಿಡಿಯಷ್ಟು ಸಾಂಬ್ರಾಣಿ, ಮಧ್ಯದಲ್ಲಿ ಧೂಪವೇದಿ. ಯಾಜಕ ದೀಪವನ್ನು ಸರಿಪಡಿಸಿದ ಮೇಲೆ ನಂತರ ರೊಟ್ಟಿಯ ಮೇಲಿದ್ದ ಸಾಂಬ್ರಾಣಿಯನ್ನು ತೆಗೆದುಕೊಂಡು ಧೂಪವೇದಿಯ ಮೇಲೆ ಹಾಕ್ತಿದ್ರು. ಧೂಪವೇದಿಯಿಂದ ಸುಗಂಧ ವಾಸನೆ ಹೊಗೆ ಬಂದು 2ನೇ ತೆರೆ ದಾಟಿ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ತಿತ್ತು. ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಒಂದು ತೆರೆ ಇದೆ, ಅದು 5 ಇಂಚು ದಪ್ಪ. ಈ ತೆರೆಯನ್ನು ಎತ್ತಿ ಹೋಗುವುದಕ್ಕೆ ಆಗುವುದಿಲ್ಲ, ಯಾಕಂದ್ರೆ ಅದು ತುಂಬಾ ತೂಕ ಇತ್ತು. ಅದರಿಂದ ಅವರು ಕೆಳಗೆ ಬಗ್ಗಿ ಹೋಗ್ಬೇಕು. ಮಹಾಪರಿಶುದ್ಧ ಸ್ಥಳದಲ್ಲಿ ಒಡಂಬಡಿಕೆಯ ಮಂಜೂಷ ಪೆಟ್ಟಿಗೆ ಇದೆ. ಅದರಲ್ಲಿ 3 ವಸ್ತುಗಳಿದೆ. ಒಂದು ಚಿನ್ನದ ಬಟ್ಟಲಲ್ಲಿ ಮನ್ನ, 2 ಆರೋನನ ಚಿಗುರಿದ ಕೋಲು, 3 ದಶಜ್ಞೆಗಳು. ದೇವದರ್ಶನ ಗುಡಾರದಲ್ಲಿ ದೇವರ ಯೋಜನೆ ಇದೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಹಲೋ ಬ್ರದರ್. ಓಕೆ ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಮುಂದೆ ಸಿಸ್ಟರ್ ಅನುನೀತಾ ಲೈನ್ ಇದ್ದೀರಾ? ಓಕೆ, ಹೇಳಿ, ಸ್ಟಾರ್ಟ್ ಮಾಡಿ. ಕೇಳಿಸ್ತಾ ಇದೆಯಾ? ಯಾರು ಹೇಳ್ಬೇಕು ಬ್ರದರ್? ಅನುನೀತಾನಾ? ಅನುನೀತಾ, ಎಸ್ ರೈಟ್, ಹೇಳಿದ್ನಲ್ಲ ಅನುನೀತಾ ಅಂತ. ಸಿಸ್ಟರ್ ಅನುನೀತಾ ಕೇಳಿಸಿದ್ಯಾ? ಕೇಳಿಸಿದೆ ಬ್ರೋ, ಒಂದ್ ಸೆಕೆಂಡ್ ಹೇಳ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ನಾವು ದೇವ ದರ್ಶನ ಗುಡಾರ ಬಗ್ಗೆ ನೋಡೋಣ. ದೇವರು ಮೋಶೆಗೆ ಹೇಳಿದ್ದ ತರ ದೇವರು ಮೋಶೆಗೆ ಪರ್ವತದಲ್ಲಿ ತೋರಿಸಿರುವ ತರ ದೇವರು ಮೋಶೆಯನ್ನು ಒಂದು ದೇವ ದರ್ಶನ ಗುಡಾರವನ್ನು ಕಟ್ಟಕ್ಕೆ ಹೇಳಿದರು. ಹಾಗೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಕೂಡ ಇರಬಾರದು ಎಂದು ಹೇಳಿದರು. ದರ್ಶನ ಗುಡಾರಕ್ಕೆ ಹೋಗುವ ಮುಂಚೆ ಒಂದು ತಾಮ್ರದ ಬಲಿಪೀಠ, ಇನ್ನ ಸ್ವಲ್ಪ ಮುಂದೆ ಹೋದರೆ ನೀರಿನ ತೊಟ್ಟಿ, ಇನ್ನ ಸ್ವಲ್ಪ ಯಾಜಕರು ಕೈ ತೊಳಿತಾ ಇದ್ದರು. ಇನ್ನ ಸ್ವಲ್ಪ ಮುನ್ನೆ ಹೋದರೆ ಪರಿಶುದ್ಧ ಸ್ಥಳ ಇರುತ್ತೆ. ಅದರಲ್ಲಿ ದೀಪದ ಸ್ತಂಭ, ಮೇಜಿನ ಮೇಲೆ 6 ರೊಟ್ಟಿಗಳು ಇವೆ.
ಇನ್ನ ಸ್ವಲ್ಪ ಮುಂದೆ ಹೋದರೆ ಮಹಾಪರಿಶುದ್ಧ ಸ್ಥಳ ಇರುತ್ತೆ. ಅದರಲ್ಲಿ ಒಂದು ಚಿಕ್ಕಿನ ಪೆಟ್ಟಿ ಇರುತ್ತೆ. ಅದರಲ್ಲಿ ಆರೋನಿನ ಚಿಗುರಿನ ಕೋಲು, ಒಂದು ಚಿನ್ನದ ಬಟ್ಟಲಿನಲ್ಲಿ ಮನ್ನ, 10 ದಶಾಗ್ನೆಗಳು. ಈ ವಾಕ್ಯವನ್ನು ದೇವರ ಆಶೀರ್ವದಿಸಲಿ. ಥ್ಯಾಂಕ್ ಯು. ಬ್ರದರ್. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಸಿಸ್ಟರ್ ಸಾಕ್ಷಿ ಲೈನ್ ಇದ್ದೀರಾ? ಸಿಸ್ಟರ್ ಸಾಕ್ಷಿ. ಓಕೆ. ಬ್ರದರ್ ಜೋಶ್ವಾ. ಹಾ ಬ್ರದರ್. ಓಕೆ, ಕೇಳಿಸ್ತಿದೆಯಲ್ಲ ನೀವು? ಹಾ ಎಸ್ ಬ್ರದರ್. ಓಕೆ ಆಯ್ತು, ನೀವು ಸ್ಟಾರ್ಟ್ ಮಾಡಿ. ಪರಲೋಕದಲ್ಲಿರುವ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರರಿಗೆ ತಂದೆಯಾದ ದೇವರ ನಾಮದಲ್ಲಿಯೂ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ವಂದನೆಗಳು. ಇವತ್ತು ನಾವು ದೇವ ದರ್ಶನದ ಗುಡಾರ ಬಗ್ಗೆ ನೋಡೋಣ. ದೇವರು ಮೋಶೆಗೆ ಈ ದೇವ ದರ್ಶನ ಗುಡಾರವನ್ನು ಹೆಂಗ್ ಕಟ್ಟಬೇಕು ಮತ್ತೆ ಅದನ್ನ ಹೆಂಗೆ ಯಾವ ಅಳತೆಯಲ್ಲಿ ಕಟ್ಟಬೇಕು ಅಂತ ದೇವರು ಮೋಶೆಗೆ ಅಂತಾರೆ. ಮತ್ತೆ ಮೋಶೆಯು ಬೆಟ್ಟದಿಂದ ಬಂದ್ಬಿಟ್ಟು ಜನರಿಗೆಲ್ಲ ಅಂತಾರೆ ಹೆಂಗ್ ಕಟ್ಟಬೇಕು ಅಂತ. ಮತ್ತೆ ಈ ಈ ದೇವ ದರ್ಶನ ಗುಡಾರ ಏನನ್ನು ಸೂಚಿಸುತ್ತೆ ಅಂದರೆ, ನಾವು ದೇವರ ದರ್ಶನಕ್ಕೆ ನಾವು ದೇವರ ಅಂದರೆ ಪರಲೋಕ ರಕ್ಷಣೆಗೆ ಹೆಂಗ್ ಹೋಗ್ಬೇಕು ಆ ಥರ ಮಾದರಿಯನ್ನು ನಮಗೆ ಇದು ತೋರಿಸುತ್ತೆ. ನಾವು ಈಗ ದೇವ ದರ್ಶನ ಗುಡಾರದ ಬಗ್ಗೆ ನೋಡೋಣ. ನಾವು ಈಗ ದೇವ ದರ್ಶನದ ಗುಡಾರದ ಹೊರಗಡೆ ಹೋಗ್ತಿರ್ಬೇಕಾದ್ರೆ ನಮಗೆ ಬರೀ ಒಂದೇ ಬಾಗಿಲು ಸಿಗೋದು. ಆ ಒಂದೇ ಬಾಗಿಲು ಯಾಕಂದ್ರೆ ಇದು ಏನು ಸೂಚಿಸುತ್ತೆ ಅಂದರೆ, ಯೇಸು ಕ್ರಿಸ್ತನೇ ನಮಗೆ ಬಾಗಿಲು ಅಂತ ಸೂಚಿಸುತ್ತೆ. ಮತ್ತೆ ಈ ಗುಡಾರದ ಅಳತೆ ಹೆಂಗಿತ್ತು ಅಂದರೆ, ಇದು ಉತ್ತರ ದಿಕ್ಕಿನಲ್ಲಿ 150 ಅಡಿ ಇತ್ತು, ಮತ್ತೆ ದಕ್ಷಿಣದಲ್ಲಿ 150 ಅಡಿ, ಮತ್ತೆ ಪಶ್ಚಿಮದಲ್ಲಿ 70 ಅಡಿ, ಮತ್ತೆ ಪೂರ್ವ ದಿಕ್ಕಿನಲ್ಲಿ 70 ಅಡಿ ಉದ್ದ ಇತ್ತು. ಮತ್ತೆ ಇಸ್ರೇಲಿಯರಿಗೆ ಎತ್ತರವಾದ ಅಂದರೆ 7.5 ಅಡಿ ಗೋಡೆಯು ಏನು ಸೂಚಿಸುತ್ತೆ ಅಂದರೆ, ಅದು ಒಂದು ಅಪನಂಬಿಕೆಗೆ ತಡೆ ಅಂತ ಒಂದು ಗೋಡೆಯನ್ನು ಸೂಚಿಸುತ್ತೆ. ಮತ್ತೆ ಈಗ ನಾವು ಬಾಗಿಲಿನ ಹೊರಗಡೆ ಹೋಗೋಮೇಲೆ ಯಜ್ಞವೇದಿ ಸಿಗತ್ತೆ. ಈ ಯಜ್ಞವೇದಿ ತಾಮ್ರದಿಂದ ಮಾಡಿರ್ತಾರೆ. ಈ ಯಜ್ಞವೇದಿ ಮರದಿಂದ ಮಾಡಿರ್ತಾರೆ, ಮತ್ತೆ ಅದ್ರ ಮೇಲೆ ತಾಮ್ರವನ್ನು ಹೊದಿಸಿರ್ತಾರೆ. ಮತ್ತೆ ಇದು ಏನನ್ನು ಸೂಚಿಸುತ್ತೆ ಅಂದರೆ, ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಮಾಡಿದ ಬಲಿದಾನವನ್ನು ಈ ಯಜ್ಞವೇದಿ ಸೂಚಿಸುತ್ತೆ. ಮತ್ತೆ ನಾವು ಹಂಗೆ ಮುಂದೆ ಹೋಗ್ಬೇಕಾದ್ರೆ ನಮಗೆ ಗಂಗಾಳ ಸಿಗತ್ತೆ. ಈ ಗಂಗಾಳ ತಾಮ್ರದಿಂದ ಮಾಡಿರ್ತಾರೆ. ಮತ್ತೆ ಯಾಜಕರು, ಲೇವಿಗಳು ಈ ಗಂಗಾಳ ನೀರಿನಲ್ಲಿ ಅವರ ಕೈಯು ಕಾಲುಗಳನ್ನೆಲ್ಲ ತೊಳ್ಕೊತಾರೆ. ಇದು ಏನನ್ನ ಸೂಚಿಸುತ್ತಂದ್ರೆ, ಒಬ್ಬ ವಿಶ್ವಾಸಿಯು ಈಗ ದೇವರ ವಾಕ್ಯವನ್ನು ಅರಿತುಕೊಂಡು ಸತ್ಯವೇದವನ್ನು ಕುರಿತು ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಒಂದು ಸೂಚತೆ. ಮತ್ತೆ ಈ ಅಂಗಾಳ ಈಗ ಇದನ್ನು ಇನ್ನೂ ಮುಂದೆ ಹೋಗ್ತಾ ನಮಗೆ ಪರಿಶುದ್ಧ ಸ್ಥಳ ಸಿಗತ್ತೆ. ಈ ಪರಿಶುದ್ಧ ಸ್ಥಳದಲ್ಲಿ ಯಾಜಕರು ಮಾತ್ರ ಹೋಗೋಕ್ಕೆ ಸಾಧ್ಯವಾಗಿರೋದು. ಮತ್ತೆ ಇದು ಏನನ್ನ ಸೂಚಿಸುತ್ತೆ ಅಂದರೆ, ಒಬ್ಬ ವಿಶ್ವಾಸಿಯು ಎಲ್ಲ ಸತ್ಯವನ್ನು ತಿಳ್ಕೊಂಡು ಒಬ್ಬ ದೇವರ ಹಿಂಬಾಲಕ ಆಗಿದ್ದಾನೆ, ಅವನು ಕರೆಯಲ್ಪಟ್ಟಿದ್ದಾನೆ ಮತ್ತೆ ಆರಿಸಲ್ಪಟ್ಟಿದ್ದಾನೆ ಅಂತ ಒಂದು ಸೂಚನೆ ಇದು. ಮತ್ತೆ ನಾವು ಈಗ ಪರಿಶುದ್ಧ ಸ್ಥಳಕ್ಕೆ ಹೋಗೋಣ. ಮತ್ತೆ ಈ ಪರಿಶುದ್ಧ ಸ್ಥಳ 10 ಮೊಳ ಅಗಲ ಇತ್ತು ಮತ್ತು 20 ಮೊಳ ಉದ್ದ, ಅಂದರೆ 15 ಅಡಿಯಿಂದ 30 ಅಡಿ ಇತ್ತು.
ಮತ್ತೆ ಏ, ನಾವು ನೋಡ ಇದ್ರ ಒಳಗಡೆ ಹೋದಾಗ ನಮಗೆ ನೋಡೋದು ರೊಟ್ಟಿಯ ಮೇಜು. ಈ ರೊಟ್ಟಿಯ ಮೇಜಲ್ಲಿ ಈ ರೊಟ್ಟಿ ಎಲ್ಲ ತುಂಬ ಉದ್ದಕ್ಕೆ ಒಂದರ ಮೇಲೆ ಒಂದು 6 ರೊಟ್ಟಿಗಳು ಇಟ್ಟಿರ್ತಾರೆ. ಇದು ಏನು ಸೂಚನೆ ಅಂದರೆ ಇದು ಇದು ದೇವರ ವಾಕ್ಯ ಅಂದರೆ ಸತ್ಯವೇದದಲ್ಲಿರುವ 66 ಪುಸ್ತಕಕ್ಕೆ ಇದು ಸೂಚನೆಯಾಗಿದೆ. ಮತ್ತು ಇದರದ್ದು ಎದುರುಗಡೆ 7 ಕೊಂಬೆಗಳ ದೀಪಸ್ತಂಭ ಇರುತ್ತೆ. ಮತ್ತು ಈ ದೀಪಸ್ತಂಭ ಪವಿತ್ರಾತ್ಮವನ್ನು ಸೂಚಿಸುತ್ತೆ. ಮತ್ತು ನಾವು ಹಂಗೆ ಹೋಗ್ತಿರ್ಬೇಕಾದ್ರೆ ನಮಗೆ ಚಿನ್ನದ ಧೂಪವೇದಿ ಸಿಗತ್ತೆ. ಈ ಚಿನ್ನದ ಧೂಪವೇಣಿ ಪ್ರತಿಷ್ಠಾ ಅಂದರೆ ಬ್ಯಾಪ್ಟಿಸಮ್ ತಗೊಂಡಿರುವ ಕ್ರೈಸ್ತರನ್ನು ಸೂಚಿಸುತ್ತೆ. ಹಂಗೆ ನಾವು ಹೋಗ್ತಿರ್ಬೇಕು ನಮಗೆ ಮಹಾಪರಿಶುದ್ಧ ಸ್ಥಳ ಸಿಗತ್ತೆ. ಈ ಮಹಾಪರಿಶುದ್ಧ ಸ್ಥಳ ಪರಲೋಕವನ್ನು ಸೂಚಿಸುತ್ತೆ. ಮತ್ತು ಇದ್ರ ಹೊರಗಡೆ ಹೋಗ್ತಾ ಒಡಂಬಡಿಕೆ ಮಂಜೂಷ ಇರತ್ತೆ. ಮತ್ತು ಈ ಒಡಂಬಡಿಕೆ ಮಂಜೂಷ ಏನು ಸೂಚಿಸುತ್ತೆ ಅಂದರೆ ಒಬ್ಬ ವಿಶ್ವಾಸದ ಮಹಿಮೆಯುಳ್ಳ ಕಣ್ಗೆ ಕಾಣದ ದೇವರನ್ನು ಇದು ಸೂಚಿಸುತ್ತೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಓಕೆ, ಥ್ಯಾಂಕ್ ಯು ಬ್ರದರ್. ಒಂದು ನಿಮಿಷ. ಓಕೆ, ನಕುಲ್ ರಾಜ್ ಕೇಳಿಸಿದ್ಯಾ? ಹಾ ಬ್ರದರ್, ಕೇಳಿಸ್ತಾ ಇದೆ. ಎಲ್ಲ ಬ್ರದರ್? ಓಕೆ ಓಕೆ. ತಂದೆಯಾದ ದೇವ್ರ ನಾಮದಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿಯೂ ನಿಮ್ಮೆಲ್ಲರಿಗೂ ವಂದನೆಗಳು. ಇವತ್ತು ನಾವು ದೇವ ದರ್ಶನ ಗುಡಾರ ಅಂದ್ರೆ ಟ್ಯಾಬರ್ನೆಗಲ್ ಬಗ್ಗೆ ತಿಳಿದುಕೊಳ್ಳೋಣ. ಈ ದೇವ ದರ್ಶನ ಗುಡಾರವನ್ನು ಯಾವ ರೀತಿ ಕಟ್ಟಬೇಕು, ಹೇಗಿರ್ಬೇಕು ಅಂತ ವಿಮೋಚನೆ ಕಾಂಡ 25ನೇಯಿಂದ 27ನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ. ದೇವ್ರು ಮೋಶೆಗೆ ಹೇಳ್ತಾರೆ, ನಾನು ನಿಂಗ್ ಪರ್ವತದಲ್ಲಿ ಹೇಳಿದ್ದಲ್ಲ ಈ ದೇವ ದರ್ಶನ ಗುಡಾರನ್ನು ಹೇಗ್ ಕಟ್ಬೇಕು, ಅದನ್ನ ಅದು ಕಟ್ಬೇಕಲ್ಲ, ಅದ್ರಲ್ಲಿ ಸ್ವಲ್ಪ ಕೂಡ ಇಂಚು ಕೂಡ ಏನ್ ವ್ಯತ್ಯಾಸ ಇಲ್ಲದೆ ಆ ರೀತಿ ಕಟ್ಬೇಕಂತ ಹೇಳ್ತಾರೆ. ದೇವ್ರು ಮೋಶೆಗೆ ಆ ಪ್ಲಾನ್ ಅನ್ನು ಹೇಳಿರ್ತಾರೆ. ಆದ್ರೆ ಅದು ದೇವ ದರ್ಶನ ಗುಡಾರನ್ನು ಕಟ್ಟಕ್ಕೆ ಇಬ್ರು ಮನುಷ್ಯನ ಆಯ್ಸ್ಕೊಂತಾರೆ. ಒಬ್ರು ಯಹೂದ ಕುಲದ ಬೆಚ್ಲೇಲು, ಇನ್ನೊಬ್ರು ಅವ್ರ ಸೇವೆ ಮಾಡೋದಕ್ಕೋಸ್ಕರ ದಾನ್ ಕುಲದ ಹೋಲಿಯಬ್ನ ಆರಿಸ್ಕೊಂತಾರೆ. ಅವ್ರಿಗೆ ಈ ದೇವ ದರ್ಶನ ಗುಡಾರನ್ನು ಕಟ್ಟಕ್ಕೆ ಏನೇನ್ ಜ್ಞಾನ, ವಿವೇಕ, ಏನೇನ್ ಬುದ್ಧಿ ಏನ್ ಬೇಕಾಗಿತ್ತು ಅದೆಲ್ಲ ದೇವ್ರು ಅವ್ರಿಗೆ ದಯಪಾಲಿಸ್ತಾರೆ. ಅವ್ರಿಗೆ ದಯಪಾಲಿಸ್ತಾರೆ. ಈ ದೇವ ದರ್ಶನ ಗುಡಾರನ್ನು ಕಟ್ಟಕ್ಕೆ 12 ತಿಂಗಳು ತಗೊಳ್ತಾರೆ. ಯಾಕಪ್ಪ, ಆರಾಮಾಗಿ ಸ್ವಲ್ಪ ತಿಂಗಳಲ್ಲೇ ಕಟ್ಬೋದಂದ್ರೆ ಇಲ್ಲ, ಇಲ್ಲಿ ದೇವ್ರೇ ಎಲ್ಲಾರೆ ದೇವ ದರ್ಶನ ಗುಡಾರವನ್ನು 1 ಇಂಚು ಏನು ಒಂಚೂರು ಬದಲಾವಿಲ್ಲದೆ ಅದೇ ತರ ಕಟ್ಬೇಕಂತ. ಅದಕ್ಕೆ 12 ತಿಂಗಳು ತಗೊಳ್ತಾರೆ. ದೇವ ದರ್ಶನ ಗುಡಾರ 40 ವರ್ಷವರೆಗೂ ಸೇಮ್ ಪ್ಲೇಸ್ ಅಲ್ಲೇ ಅಂದ್ರೆ ಅದೇ ಜಾಗದಲ್ಲಿ ಇತ್ತ ಅಂದ್ರೆ ಇಲ್ಲ. ಈ ಇಸ್ರಾಯೇಲ್ ಜನರು ಅರಣ್ಯದಲ್ಲಿ ಪ್ರಯಾಣ ಮಾಡುವಾಗ ಎಲ್ಲೆಲ್ಲಿ ಅವರು ಗುಡಾರ ಹಾಕೊಂತ ಇದ್ರು ಅಲ್ಲೇನೆ ಒಂದು ದೇವ ದರ್ಶನ ಗುಡಾರನ್ನು ಮಾಡ್ತಾ ಇದ್ರು. ಈ ರೀತಿ 40 ವರ್ಷ ಕಳೆದ ಮೇಲೆ ಇವರು ಕಾನಾನ್ ದೇಶದಲ್ಲಿ ಹೋಗ್ತಾರೆ. ಅಲ್ಲಿ ಅವರು ಕಾನಾನ್ ದೇಶ ಸುತ್ತಮುತ್ತ ಎಲ್ಲಾ ಪ್ರದೇಶವನ್ನು ವಶಪಡಿಸ್ಕೊಂತಾರೆ. ಆಮೇಲೆ ಇಸ್ರಾಯೇಲ್ ಅವರು ಶಿಲೋ ಅಂತ ಒಂದು ಸ್ಥಳದಲ್ಲಿ ದೇವ ದರ್ಶನ ಗುಡಾರನ್ನು ಕಟ್ತಾರೆ. ಈ ದೇವ ದರ್ಶನ ಗುಡಾರದಲ್ಲಿ 3 ಭಾಗ ಐತೆ: ಅಂಗಳ, ಪರಿಶುದ್ಧ ಸ್ಥಳ ಮತ್ತು ಪರಿಶುದ್ಧ ಸ್ಥಳ. ಈ ಪರಿಶುದ್ಧ ಸ್ಥಳ ಮತ್ತು ಮಹಾಪರಿಶುದ್ಧ ಸ್ಥಳದಲ್ಲಿರೋ ವಸ್ತುಗಳು ಚಿನ್ನದಿಂದ ಮಾಡಿದ್ದಾರೆ. ಆದ್ರೆ ಅಂಗಳದಲ್ಲಿ ಇರುವ ಎಲ್ಲಾ ವಸ್ತುಗಳು ತಾಮ್ರದಿಂದ ಮಾಡಿದ್ದಾರೆ. ಯಾಕಪ್ಪ ಇದನ್ ಚಿನ್ನದಲ್ಲೇ ಮಾಡ್ಬೇಕು, ಇದನ್ನ ತಾಮ್ರದಲ್ಲೇ ಮಾಡ್ಬೇಕಂದ್ರೆ ಈ ಚಿನ್ನ ಅಂದರೆ ದೈವಿಕ ಸ್ವಭಾವ, ಅಂದ್ರೆ ದೇಹಕ್ಕೆ ಇರುವಂತ ಸ್ವಭಾವ. ಈ ತಾಮ್ರ ಅಂದರೆ ಪರಿಪೂರ್ಣವಾಗಿರುವ ಮನುಷ್ಯನಿಗಿರುವ ಸ್ವಭಾವ. ದೇವ ದರ್ಶನ ಗುಡಾರದಿಂದ ಎಷ್ಟು ದೂರದಲ್ಲಿ ಪಾಳ್ಯ ಇರೋದು? ಪಾಳ್ಯದಲ್ಲಿ ಯಾರು ಇರ್ತಾರೆ ಅಂದ್ರೆ
ಪಾಳ್ಯದಲ್ಲಿ ಲೋಕದ ಜನರು ವಾಸ ಮಾಡ್ತಾರೆ. ಅವ್ರಿಗೆ ಈ ದೇಹದರ್ಶನ ಗುಡಾರಕ್ಕೆ ಏನು ಸಂಬಂಧನೇ ಇಲ್ಲ. ಅಂದ್ರೆ ಅಷ್ಟು ದೂರ ಇದ್ದಾರೆ. ಅವ್ರು ಅಲ್ಲಿಗೆ ಬರೋದಕ್ಕೆ ಅನುಮತಿನೂ ಕೂಡ ಇಲ್ಲ. ಈ ದೇವದರ್ಶನ ಗುಡಾರ ಒಳಗೆ ಬರೋಕ್ಕಿಂತ ಮುಂಚೆ ಅಂಗಳ ಇದೆ. ಅಂಗಳಕ್ಕೆ ಬರ್ಬೇಕಂದ್ರೆ ಬಿಳಿ ತೆರೆಯ ಕಾಂಪೌಂಡ್ ಅನ್ನ ದಾಟ್ ಬರ್ಬೇಕು. ಈ ಬಿಳಿ ತೆರೆ ಅಂದ್ರೆ ನೀತಿವಂತಿಕೆ. ನಾವು ಪಾಪಿಗಳು, ನಾವು ನೀತಿವಂತರಾಗುವುದು ಯೇಸು ಕ್ರಿಸ್ತರ ಮುಖಾಂತರ. ಈ ತೆರೆ ಕ್ರಿಸ್ತರ ನೀತಿವಂತಿಕೆಯನ್ನು ಸೂಚಿಸುತ್ತದೆ. ದೇವದರ್ಶನ ಗುಡಾರಕ್ಕೆ ಒಂದೇ ಬಾಗಿಲು ಇದೆ. ಆ ಬಾಗಿಲಿಂದನೇ ನಾವು ಒಳಗಡೆ ಬರಕ್ ಸಾಧ್ಯ. ನಾವು ಒಳಗಡೆ ಬರ್ಬೇಕಂದ್ರೆ ಯೇಸು ಕ್ರಿಸ್ತರನ್ನು ನಂಬಿ ಅವರ ರಕ್ತದ ಮೇಲೆ ನಂಬಿಕೆ ಇಟ್ಟು ಒಳಗಡೆ ಬರ್ಬೇಕು. ಅದಕ್ಕೇನೆ ಯೇಸು ಕ್ರಿಸ್ತರು ಅವರೊಬ್ರೇನೆ ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥರಾಗಿದ್ದಾರೆ. ಯೇಸು ಕ್ರಿಸ್ತರು ಅವ್ರನ್ನ ನಂಬುತ್ತೆ ಅಂಗಳದಲ್ಲಿ ಒಳಗೆ ಬಂದಿದ್ದ ತಕ್ಷಣ ಒಂದು ತಾಮ್ರದ ಬಲಿಪೀಠ ಇದೆ. ಬಲಿಪೀಠ ಇದೇ. ಈ ಬಲಿಪೀಠ ಏನನ್ನು ಸೂಚಿಸುತ್ತದೆ ಅಂದರೆ ಯೇಸು ಕ್ರಿಸ್ತರ ಈಡು ಬಲಿ ತ್ಯಾಗವನ್ನು ಸೂಚಿಸುತ್ತದೆ. ಹಾಗೆ ಮುಂದಕ್ಕೆ ದಾಟಿ ಹೋಗಿದ್ದರೆ ಗಂಗಾಳ ಸಿಗುತ್ತೆ. ಗಂಗಾಳ ಅಂದ್ರೆ ನೀರಿನ ತೊಟ್ಟಿ. ಇದರಲ್ಲಿ ಯಾಜಕ ಕೈ ತೊಳ್ಕೊಂತಾರೆ. ನೀರಿನಲ್ಲಿ ನೋಡಿದ್ರೆ ಅವರು ಪ್ರತಿಬಿಂಬ ಅಂದ್ರೆ ರಿಫ್ಲೆಕ್ಷನ್ ಕಾಣಿಸುತ್ತೆ. ಈಗ ನೀರು ಅಂದರೆ ದೇವವಾಕ್ಯ. ನಮ್ಮ ಮುಖ ನೀರಿನಲ್ಲಿ ಹೇಗೆ ಕಾಣಿಸುತ್ತಿದೆಯೋ ಅದೇ ರೀತಿ ದೇವವಾಕ್ಯವು ನಾವು ಮಾಡುವಂತ ತಪ್ಪುಗಳನ್ನು ಎತ್ತಿ ತೋರಿಸುತ್ತದೆ. ಅಂದ ನಂತರ ಪರಿಶುದ್ಧ ಸ್ಥಳ. ಆ ಪರಿಶುದ್ಧ ಸ್ಥಳಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದೆ. ಯಾರ್ ಬೇಕಾದ್ರೂ ಹೋಗ್ರಿ ಅಂದೆ ಇಲ್ಲ. ಅಂಗಳದಲ್ಲಿ ಲೇವಿಯರು ಓಡಾಡ್ಬೋದು, ಆದ್ರೆ ಅವರು ಪರಿಶುದ್ಧ ಸ್ಥಳಕ್ಕೆ ಹೋಗಂಗಿಲ್ಲ. ಯಾಜಕ ಮತ್ತು ಮಹಾಯಾಜಕರು ಮಾತ್ರ ಅನುಮತಿ ಇತ್ತು. ಈ ಲೇವಿಯರು ಅವ್ರ ಬಲಿ ಸಲ್ಲಿಸೋದಕ್ಕೆ ಅನುಮತಿ ಇರ್ಲಿಲ್ಲ, ಆದ್ರೆ ಯಾಜಕವ್ರಿಗೆ ಮಾತ್ರ ಅನುಮತಿ ಇತ್ತು. ದೇವರ ಹತ್ತಿರ ಒಡಂಬಡಿಕೆ ಮಾಡ್ಕೊಂಡು ಪರಿಶುದ್ಧ ಸ್ಥಳಕ್ಕೆ ಬರ್ಬೇಕಂದ್ರೆ ಯಾರು ಅವರನ್ನು ತಾನೇ ಅವರು ಬಲಿಯಾಗಿ ಸಲ್ಲಿಸುತ್ತಾರೋ ಅವ್ರು ಮಾತ್ರ ಪರಿಶುದ್ಧ ಸ್ಥಳದಲ್ಲಿ ಹೋಗೋದಕ್ಕೆ ಸಾಧ್ಯ. ನಾವು ವಿಶ್ವಾಸ ಪಟ್ಟು ಅಲ್ಲೇ ಇದ್ರೆ ಅಂದ್ರೆ ಒಂದೇ ಕಡೆ ನಿಂತ್ಕೊಂಡು ನಾವು ವಿಶ್ವಾಸ ಪಟ್ಕೊಂಡಿದ್ರೆ ಅಂತ ಇರ್ಬಾರ್ದು. ನಾವು ಸ್ವಲ್ಪ ಹೆಜ್ಜೆಗಳು ಮುಂದೆನೂ ಹೋಗ್ಬೇಕು. ನಮ್ಮನ್ನು ನಾವೇ ಸಜೀವ ಯಜ್ಞವಾಗಿ ಅರ್ಪಿಸ್ಬೇಕು. ಅದಾದ್ಮೇಲೆ ನಾವು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಒಂದು ತೆರೆ ಇದೆ. ಅದು 5 ಇಂಚು ದಪ್ಪ ಇರುತ್ತೆ. ಅಂದ್ರೆ ತಿಳ್ಕೊರಿ ಎಷ್ಟು ತೂಕ ಇರ್ಬೋದು. ನಾವ್ ಅದನ್ನ ಎದ್ದೆ ಎಲ್ಲ ಹೋಗಕ್ಕಾಗಲ್ಲ. ನಾವು ಬಗ್ಗೆ ತಗಸ್ಕೊಂಡ್ ಹೋಗ್ಬೇಕು. ಇದರ್ಥ ಏನಂದ್ರೆ ನಾವು ಯಾವ್ದೇ ರೀತಿ ಲೋಕದ ವಿಚಾರದಲ್ಲಿ ಬೆಳೆಯದಂತೆ ಈ ಕ್ರಿಸ್ತರ ಯೇಸು ಕ್ರಿಸ್ತರ ಒಂದು ನಂಬಿಕೆ ಶಿಲುಬೆಯನ್ನು ಎತ್ಕೊಂಡು ಹೋಗ್ಬೇಕು. ಈ ಶಿಲುಬೆ ಅಂದ್ರೆ ಏನು ಅಂದ್ರೆ ಕಷ್ಟ, ಸಂಕಟ, ಅನುಭವ. ನಾವು ಯೇಸು ಕ್ರಿಸ್ತರು ನಮಗೋಸ್ಕರ ಹೆಂಗೆ ಅವರು ಅನುಭವಿಸಿ ಎಲ್ಲ ಕಷ್ಟ ಈ ಸಂಕಟ ಎಲ್ಲ ಏನ್ ಅನುಭವಿಸೋ ಅದೇ ರೀತಿ ನಾವು ಕೂಡ ಅನುಭವಿಸ್ಬೇಕು ಅಂತ ಹೇಳ್ತಾರೆ. ಈ ಪರಿಶುದ್ಧ ಸ್ಥಳಕ್ಕೆ ಬಂದರೆ 3 ವಸ್ತುಗಳು ಇವೆ. ಒಂದು ದೀಪಸ್ತಂಭ, ಅದರ ಎರುಗಡೆ. ಅದರ ಮುಂದೆ ನೋಡ್ದೆ ಒಂದ್ ಮೇಜಿನ ಮೇಲೆ ಇರುವಂತ ರೊಟ್ಟಿ. ಈ 2 ನಡುವೆ ಮಧ್ಯದಲ್ಲಿ ಧೂಪವೇದಿ ಇದೆ. ಏನು ಸೂಚಿಸುತ್ತದೆ ಅಂದರೆ ಪರಿಶುದ್ಧ ಸ್ಥಳಕ್ಕೆ ಬೆಳಕು ಕೊಡುವುದು ಈ ದೀಪಸ್ತಂಭ. ಯಾಜಕ ದಿನಾ ಬೆಳಿಗ್ಗೆ ಸಂಜೆ ಬಂದು ಚಿನ್ನದ ದೀಪಸ್ತಂಭಕ್ಕೆ ಎಣ್ಣೆಯನ್ನು ಹಾಕ್ತಾರೆ. ಅದ್ರಲ್ಲಿರುವ ಎಲ್ಲ ಕಲ್ಮಶ ಎಲ್ಲ ತೆಗೆದಾಕ್ತಾರೆ. ಈ ಎಣ್ಣೆ ಅಂದರೆ ಏನು ಅಂದರೆ ಪವಿತ್ರಾತ್ಮ. ನಮ್ಮಲ್ಲಿರುವ ಕಲ್ಮಶಗಳನ್ನು ತೆಗೆಯಬೇಕು. ಆಗ ದೇವರು ನಮ್ಗೆ ಅಧಿಕವಾಗಿ ಪವಿತ್ರಾತ್ಮ ಕೊಡ್ತಾರೆ. ಮೇಜಿನ ಮೇಲೆ 6 ರೊಟ್ಟಿ ಇಟ್ಟರು. ಇದು ಏನನ್ನು ಸೂಚಿಸುತ್ತದೆ ಅಂದ್ರೆ ಈ ರೊಟ್ಟಿ ಅಂದ್ರೆ ದೇವವಾಕ್ಯ. ಅದ್ರಲ್ಲಿ 6 ರೊಟ್ಟಿ ಅಂದರೆ ಸತ್ಯವೇದದಲ್ಲಿರುವ 66 ಪುಸ್ತಕಗಳು. ಅಲ್ಲಿ ದೀಪಸ್ತಂಭ ಇಲ್ಲ.
ಅಂದರೆ ಬೆಳಕು ಕೂಡ ಕಾಣಿಸುವುದಿಲ್ಲ. ಅದೇ ರೀತಿ ದೇವ್ರ ವಾಕ್ಯವನ್ನು ಅರ್ಥ ಮಾಡ್ಕೊಬೇಕಂದ್ರೆ ಪವಿತ್ರಾತ್ಮ ಬೇಕು. ಪವಿತ್ರಾತ್ಮ ಇಲ್ಲ ಅಂದ್ರೆ ದೇವ್ರ ವಾಕ್ಯವನ್ನು ಕೂಡ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಜಕ ದೀಪವನ್ನು ಅವರು ಸರಿ ಮಾಡೋ ಮೇಲೆ ಯಾಜಕ ಈ ಮೇಜಿನ ಮೇಲೆ ರೊಟ್ಟಿ ಇರುತ್ತಲ್ಲ ಅದ್ಮೇಲೆ ಸಾಂಬ್ರಾಣಿಯನ್ನ ತಗೊಳ್ತಿ ಧೂಪ ವೇದಿಯಲ್ಲಿ ಹಾಕ್ತಾರೆ. ಆಗ ಸುಗಂಧ ವಾಸನೆ ಐತಲ್ಲ ಆ ಪೂರ್ತಿ ರೂಮ್ ಎಲ್ಲ ಸ್ಪ್ರೆಡ್ ಮಾಡಾದ್ಮೇಲೆ ಅದೆಲ್ಲ ಮಹಾ ಪರಿಶುದ್ಧ ಸ್ಥಳಕ್ಕೆಲ್ಲ ಹೋಗಾದ್ಮೇಲೆ ಅವ್ರು ಅಲ್ಲಿ ಹೋಗಕ್ಕಾಗದು. ಯೇಸು ಕ್ರಿಸ್ತರು ನಮ್ಮನ್ನು ಹೆಂಗೆ ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ಅವ್ರ ದೇವ್ರಿಗೆ ಸುಗಂಧವಾಗಿರೋ ಯಜ್ಞವನ್ನು ಸಮರ್ಪಿಸುತ್ತಾರೋ ಅದೇ ರೀತಿ ನಾವು ಕೂಡ ಪ್ರೀತಿಯಿಂದ ದೇವ್ರಿಗೆ ವಾಕ್ಯದ ಪ್ರಕಾರ ನಡೆದು ನಮ್ಮ ಜೀವಿತ ದೇವರಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ನಾವು ಅವ್ರಿಗೆ ಸಮರ್ಪಿಸ್ಬೇಕು. ಮಹಾಪರಿಶುದ್ಧ ಸ್ಥಳದಲ್ಲಿ ಮಂಜೂಷ ಪೆಟ್ಟಿಗೆ ಇದೆ. ಈ ಕೃಪಾಸನದಲ್ಲಿ ಯಾವಾಗ್ಲೂ ದೇವರ ಮಹಿಮೆ ಇರುತ್ತದೆ. ಮಂಜೂಷ ಪೆಟ್ಟಿಗೆಯಲ್ಲಿ 3 ವಸ್ತುಗಳಿಟ್ಟರು. 3 ವಸ್ತುಗಳು. ಮೊದಲನೇದು ಆರೋನಿನ ಚಿಗುರು ಕೋಲು, 2ನೇದು ಚಿನ್ನದ ಪಾತ್ರೆಯಲ್ಲಿ ಮನ್ನ, 3ನೇದು ದಶಾಜ್ಞೆಗಳು. ಈ 3 ವಸ್ತುಗಳು ಇನ್ನು ಏನನ್ನು ಸೂಚನೆ ಮಾಡುತ್ತದೆ ಅಂತ ನೋಡೋಣ. ಮನ್ನ ಅಂದರೆ ಅಮರತ್ವ ಜೀವ. ನಾವು ದೇವರಿಗೆ ಮೆಚ್ಚುಗೆ ಆಗುವಂತ ಓಟವನ್ನು ಓಡಿ ಮುಗಿಸಿದ ನಂತರ ಅವರು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುತ್ತೀವಿ. ಆಗ ದೈವಿಕ ಸ್ವಭಾವವನ್ನು ಕೊಡ್ತಾರೆ. ಯಾವತ್ತು ನಮ್ಗೆ ಸಾವೇ ಇಲ್ಲ ಆತರ ಜೀವವನ್ನು ಕೊಡ್ತಾರೆ ದೇವ್ರು ನಮ್ಗೆ ಅಂದೇ ತಿಳ್ಕೊರಿ. ಇನ್ನೊಂದು 2ನೇದು ಆರೋನಿನ ಚಿಗುರಿದ್ದ ಕೋಲು. ಮಂಜೂಷ ಪೆಟ್ಟಿಗೆಯಲ್ಲಿ ಯಾಕೆ ಇಟ್ಟಿದ್ದರು ಅಂದರೆ ಆರೋನನು ದೇವರ ಯಾಜಕನಾಗಿ ಮಾಡುತ್ತಾರೆ. ಆದರೆ ಬೇರೆ ಎಲ್ಲರೂ ಗುಣಗುತ್ತಾರೆ. ಯಾಕೆ ಆರೋನೇ ಅವರು ಯಾಜಕ ಆಗ್ಬೇಕಾ, ನಾವು ಯಾಜಕ ಆಗ್ಬೋದಲ್ಲ ಅಂತ ಈ ರೀತಿ ವಾಗ್ದಾನ ಎಲ್ಲ ಮಾಡಕ್ ಶುರು ಮಾಡ್ತಿರ್ತಾರೆ. ಆಗ ಮೋಶೆ ಹೇಳ್ತಾರೆ, ಎಲ್ಲಾರು ಬಾದಾಮಿ ಗಿಡಿ ಹತ್ರ ಹೋಗ್ಬಿಟ್ಟು ರಂಬೆಯನ್ನು ತಗೊಂಡ್ ಬರ್ರಿ ಅಂತ ಹೇಳ್ತಾರೆ. ಆಗ ಎಲ್ಲಾರು ತಗೊಂಡ್ ಬಂದು ಇರ್ತಾರೆ. ಆಗ ಮೋಶೆ ಎಲ್ಲರ ಕೋಲನ್ನು ತೆಗೆದುಕೊಂಡು ಮಹಾಪರಿಶುದ್ಧ ಸ್ಥಳಕ್ಕೆ ಇಡ್ತಾರೆ. ಆಗ ಅಂತಾರೆ ಆಗ ಏನಾಗುತ್ತಂದ್ರೆ ಆರೋನಿನ ಕೋಲು ಚಿಗುರುತ್ತದೆ. ಚಿಗುರುವುದು ಮಾತ್ರ ಅಲ್ಲ, ಅದ್ರಲ್ಲಿ ಹೂವು ಕೂಡ ಬೀಳುತ್ತೆ, ಹಣ್ಣು ಕೂಡ ಬಿಟ್ಬಿಡುತ್ತೆ. ನಾವು ದೇವರಿಗಾಗಿ ಆಯಲ್ಪಟ್ಟ ವಿಶೇಷವಾದ ಯಾಜಕರಾಗಿದ್ದೇವೆ. ನಾವು ಈ ನಂಬಿಗಸ್ತರಾಗಿ ಇದ್ದರೆ ಯೇಸು ಕ್ರಿಸ್ತರ ಜೊತೆ ಆಳ್ವಿಕೆ ಕೂಡ ಮಾಡಬಹುದು. ನ್ಯಾಯ ಪ್ರಮಾಣ ಹೇಳಿಕೆ ಏನನ್ನು ಸೂಚಿಸುತ್ತದೆ ಅಂದರೆ ಕ್ರಿಸ್ತನ ಜೊತೆ ಯಾಜಕರಾಗಿ ಇರುವುದು ಮಾತ್ರ ಅಲ್ಲ, ನ್ಯಾಯಾಧಿಪತಿಯಾಗಿ ಇರುತ್ತೀವಿ. 1 ಕೊರಿಂಥ 6ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳ್ತಾರೆ, ದೇವ ಜನರು ಲೋಕಕ್ಕೆ ತೀರ್ಪು ಮಾಡುವರೆಂಬುದು ನಮಗೆ ತಿಳಿಯದು ಎಂದು ಹೇಳುತ್ತಾರೆ. ಯಾರು ದೇವರ ವಾಕ್ಯದ ಬಗ್ಗೆ ತಿಳಿದುಕೊಂಡು ಯೇಸು ಕ್ರಿಸ್ತರ ಸ್ವರೂಪ್ಯದಲ್ಲಿ ಬೆಳೆಯುತ್ತಾರೋ ಅವರೇ ಯೇಸು ಕ್ರಿಸ್ತರ 1000 ವರ್ಷ ಜೊತೆ ಅವ್ರ ಜೊತೆ 1000 ವರ್ಷಗಳು ಅಂದ್ರೆ ತಿಳ್ಕೊರಿ, ಅವ್ರು ಜೊತೆ 1000 ವರ್ಷಗಳು ಆಳ್ವಿಕೆ ಮಾಡ್ಬೋದು. ದೇವದರ್ಶನ ಗುಡಾರದಲ್ಲಿ ದೇವರ ಯೋಚನೆಯನ್ನು ಇಟ್ಟಿದ್ದಾರೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸ್ಲಿ. ದೇವ್ರಿಗೆ ಸ್ತೋತ್ರ, ದೇವ್ರಿಗೆ ಮಹಿಮೆ. ಆಮೀನ್. ಓಕೆ, ಥ್ಯಾಂಕ್ ಯು ಬ್ರದರ್. ನೆಕ್ಸ್ಟ್ ಬಂದ್ಬಿಟ್ಟು ಬ್ರದರ್ ಜನತ್ ಲೈನ್ ಇದ್ದೀರಾ? ಬ್ರದರ್ ಜನತ್ ಲೈನ್ ಇದ್ದೀರಾ? ಕೇಳಿಸ್ತಿದ್ಯಾ? ಓಕೆ. ಸಿಸ್ಟರ್ ಚೈತನ್ಯ? ಸಿಸ್ಟರ್ ಚೈತನ್ಯ ಲೈನ್ ಇದ್ದೀರಾ? ಕೇಳಿಸ್ತಿದ್ಯಾ? ಎಸ್ ಬ್ರದರ್. ಓಕೆ, ನೀವು ಹೇಳ್ತೀರಾ? ಎಸ್ ಬ್ರದರ್. ಓಕೆ, ಸ್ಟಾರ್ಟ್ ಮಾಡಿ. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂತಹ ಸಹೋದರ ಸಹೋದರಿಗೆ ವಂದನೆಗಳು. ಈಗ ನಾವು
ದೇವದರ್ಶನ ಗುಡಾರದ ಬಗ್ಗೆ ತಿಳಿದುಕೊಳ್ಳೋಣ. ದೇವರು ಮೋಶೆಗೆ ಹೇಳ್ತಾರೆ, ನಾನು ನಿನ್ಗೆ ಪರ್ವತದಲ್ಲಿ ಹೇಳಿರುವ ಪ್ರಕಾರ ದೇವದರ್ಶನ ಗುಡಾರವನ್ನು ನೀನು ಕಟ್ಟಬೇಕು. ಅದ್ರಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗ್ಬಾರ್ದು ಅಂತ ಹೇಳ್ತಾರೆ. ದೇವದರ್ಶನ ಗುಡಾರವನ್ನು ಯಾವ ರೀತಿ ಕಟ್ಬೇಕು ಹೇಗೆ ಇರ್ಬೇಕು ಅಂದ್ರೆ ಇರ್ಬೇಕು ಅನ್ನೋದನ್ನ ವಿಮೋಚನಾ ಕಾಂಡ 25ರಿಂದ 27ನೇ ಅಧ್ಯಾಯದಲ್ಲಿ ನೋಡಿದ್ದೀವಿ. ದೇವದರ್ಶನ ಗುಡಾರದಿಂದ ದೂರದಲ್ಲಿ ಪಾಳ್ಯ ಇರೋದು. ದೇವದರ್ಶನ ಗುಡಾರದ ಒಳಗೆ ಬರುವುದಕ್ಕಿಂತ ಮುಂಚೆ ಅಂಗಳ ಇರುತ್ತೆ. ಅಂಗಳಕ್ಕೆ ಬಂದಿದ್ದ ತಕ್ಷಣ ಒಂದು ತಾಮ್ರದ ಬಲಿಪೀಠ ಇರುತ್ತೆ. ಹಾಗೆ ಮುಂದಕ್ಕೆ ದಾಟಿ ಹೋದ್ರೆ ಗಂಗಾಳ ಅಂದ್ರೆ ನೀರಿನ ತೊಟ್ಟಿ. ಇದ್ರಲ್ಲಿ ಯಾಜಕ ಕೈ ತೊಳೆದುಕೊಳ್ತಾರೆ. ಅಂಗಳದ ನಂತರ ಪರಿಶುದ್ಧ ಸ್ಥಳದಲ್ಲಿ 3 ವಸ್ತುಗಳು ಇವೆ. ಅದು ಒಂದು ದೀಪಸ್ತಂಭ, ಅದರ ಎದುರುಗಡೆ ಮೇಜಿನ ಮೇಲೆ 6 ರೊಟ್ಟಿಯ ಮೇಲೆ ಒಂದು ಹಿಡಿಯಷ್ಟು ಸಾಂಬ್ರಾಣಿ, ಮಧ್ಯದಲ್ಲಿ ಧೂಪವೇದಿ. ಯಾಜಕ ದೀಪವನ್ನು ಸರಿಪಡಿಸಿದ್ದ ಮೇಲೆ ನಂತರ ರೊಟ್ಟಿಯ ಮೇಲೆ ಇದ್ದ ಸಾಂಬ್ರಾಣಿಯನ್ನು ತಗೊಂಡು ಧೂಪವೇದಿಯ ಮೇಲೆ ಹಾಕ್ತಿರ್ತಾರೆ. ಧೂಪವೇದಿಯಿಂದ ಸುಗಂಧ ವಾಸನೆ ಹೊಗೆ ಬಂದು 2ನೇ ತೆರೆ ದಾಟಿ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ತಿತ್ತು. ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕಂದ್ರೆ ಒಂದು ತೆರೆ ಇರುತ್ತೆ. ಅದು 5 ಇಂಚು ದಪ್ಪ. ಈ ತೆರೆಯನ್ನ ಎತ್ತಿ ಹೋಗುವುದಕ್ಕೆ ಆಗುವುದಿಲ್ಲ, ಯಾಕೆಂದ್ರೆ ಅದು ತುಂಬಾ ತೂಕ ಇರುತ್ತೆ. ಅದರಿಂದ ಅವರು ಕೆಳಗೆ ಬಗ್ಗಿ ಹೋಗ್ಬೇಕು. ಮಹಾಪರಿಶುದ್ಧ ಸ್ಥಳದಲ್ಲಿ ಒಡಂಬಡಿಕೆಯ ಮಂಜೂಷಪಟ್ಟಿಗೆ ಇರುತ್ತೆ. ಅದ್ರಲ್ಲಿ 3 ವಸ್ತುಗಳು ಇರುತ್ತೆ. ಮೊದಲನೇದು ಚಿನ್ನದ ಬಟ್ಟಲಲ್ಲಿ ಮನ್ನಾ, 2ನೇದು ಆರೋನನ ಚಿಗುರಿದ ಕೋಲು, 3ನೇದು ದಶಾಜ್ಞೆಗಳು. ದೇವದರ್ಶನ ಗುಡಾರದಲ್ಲಿ ದೇವರ ಯೋಜನೆ ಇದೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಬ್ರದರ್ ಸ್ತುತಿ ಲೈನ್ ಇದ್ದೀರಾ? ಬ್ರದರ್ ಜನತ್ ಕೇಳಿಸ್ತಿದ್ಯಾ? ಬ್ರದರ್ ಜನತ್ ಲೈನ್ ಇದ್ದೀರಾ? ಸಿಸ್ಟರ್ ನೀತು ನೀತು ಲೈನ್ ಇದ್ದಾರಾ? ಕೇಳಿಸ್ತಿದ್ಯಾ? ಇಲ್ವಾ? ಇಲ್ಲ ಬ್ರದರ್, ಬೇರೆ ಕೊಡಿ ಬ್ರದರ್. ಓಕೆ ಓಕೆ. ಸಿಸ್ಟರ್ ಪ್ರಿಯಾ? ಸಿಸ್ಟರ್ ಪ್ರಿಯಾ ಇದ್ದೀರಾ? ಹಾ ಬ್ರದರ್. ಓಕೆ 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 ಓಕೆ, ನೀವು ಹೇಳ್ತೀರಲ್ಲ? ಹಾ ಬ್ರದರ್. ಸ್ಟಾರ್ಟ್ ಮಾಡಿ. ಕ್ರಿಸ್ತನಲ್ಲಿ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ನನ್ನ ವಂದನೆಗಳು. ಈಗ ನಾವು ದೇವದರ್ಶನ ಗುಡಾರವನ್ನು ನೋಡೋಣ. ದೇವರು ಮೋಶೆಗೆ ಹೇಳ್ತಾರೆ, ನಾನು ನಿನ್ಗೆ ಪರ್ವತದಲ್ಲಿ ಹೇಳಿರುವ ಪ್ರಕಾರ ದೇವದರ್ಶನ ಗುಡಾರವನ್ನು ನೀನು ಕಟ್ಬೇಕಲ್ಲ, ಅದರಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗ್ಬಾರ್ದು ಎಂದು ಹೇಳ್ತಾರೆ. ದೇವದರ್ಶನ ಗುಡಾರವನ್ನು ಯಾವ ರೀತಿ ಕಟ್ಬೇಕು, ಹೇಗೆ ಇರ್ಬೇಕು
ಎಂದು ವಿಮೋಚನೆ ಕಾಂಡ 25ರಿಂದ 27ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ದೇವದರ್ಶನ ಗುಡಾರದಿಂದ ದೂರದಲ್ಲಿ ಪಾಳ್ಯ ಇರೋದು. ದೇವದರ್ಶನ ಗುಡಾರದ ಒಳಗೆ ಬರುವುದಕ್ಕಿಂತ ಮುಂಚೆ ಅಂಗಳ ಇದೆ. ಅಂಗಳಕ್ಕೆ ಬಂದಿದ್ದ ತಕ್ಷಣ ಒಂದು ಚರ್ಮದ ಬಲಿಪೀಠ ಇದೆ. ಹಾಗೆ ಮುಂದಕ್ಕೆ ದಾಟಿ ಹೋದ್ರೆ ಗಂಗಳ ಅಂದ್ರೆ ನೀರಿನ ತೊಟ್ಟಿ. ಇದರಲ್ಲಿ ಯಾಜಕ ಕೈ ತೊಳೆದುಕೊಳ್ತಿದ್ರು. ಅಂಗಳದ ನಂತರ ಪರಿಶುದ್ಧ ಸ್ಥಳದಲ್ಲಿ 3 ವಸ್ತುಗಳಿವೆ. ಒಂದು ದೀಪಸ್ತಂಭ, ಅದರ ಎದುರುಗಡೆ ಮೇಜಿನ ಮೇಲೆ 6 ರೊಟ್ಟಿಯ ಮೇಲೆ ಒಂದು ಹಿಡಿಯಷ್ಟು ಸಾಂಬ್ರಾಣಿ, ಮಧ್ಯದಲ್ಲಿ ಧೂಪವೇದಿ. ಯಾಜಕ ದೀಪವನ್ನು ಸರಿಪಡಿಸಿದ ಮೇಲೆ ನಂತರ ರೊಟ್ಟಿಯ ಮೇಲೆ ಇದ್ದ ಸಾಂಬ್ರಾಣಿಯನ್ನು ತೆಗೆದುಕೊಂಡು ಧೂಪವೇದಿಯ ಮೇಲೆ ಹಾಕ್ತಿದ್ರು. ಧೂಪವೇದಿಯಿಂದ ಸುಗಂಧ ವಾಸನೆ ಹೊಗೆ ಬಂದು 2ನೇ ತೆರೆ ದಾಟಿ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ತಿತ್ತು. ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಒಂದು ತೆರೆ ಇದೆ. ಅದು 5 ಇಂಚು ದಪ್ಪ. ಈ ತೆರೆಯನ್ನು ಎತ್ತಿ ಹೋಗುವುದಕ್ಕೆ ಆಗುವುದಿಲ್ಲ, ಯಾಕಂದ್ರೆ ಅದು ತುಂಬಾ ತೂಕ ಇತ್ತು. ಅದರಿಂದ ಅವರು ಕೆಳಗೆ ಬಗ್ಗಿ ಹೋಗ್ಬೇಕು. ಮಹಾಪರಿಶುದ್ಧ ಸ್ಥಳದಲ್ಲಿ ಒಡಂಬಡಿಕೆಯ ಮಂಜೂಷ ಪೆಟ್ಟಿಗೆ ಇದೆ. ಅದರಲ್ಲಿ 3 ವಸ್ತುಗಳಿವೆ. ಒಂದು ಚಿನ್ನದ ಬಟ್ಟಲಲ್ಲಿ ಮನ್ನ, 2 ಆರೋನನ ಚಿಗುರಿದ ಕೋಲು, 3 ದಶಜ್ಞೆಗಳು. ದೇವದರ್ಶನ ಗುಡಾರದಲ್ಲಿ ದೇವರ ಯೋಜನೆ ಇದೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಬ್ರದರ್ ವಾಸು ಲೈನ್ ಇದ್ದೀರಾ? ಎಸ್ ಬ್ರದರ್. ಓಕೆ, ನೀವು ಸ್ಟಾರ್ಟ್ ಮಾಡಿ. ಹೇಳ್ತೀರಲ್ಲ? ಎಸ್ ಬ್ರದರ್. ಕ್ರಿಸ್ತನಲ್ಲಿ ಕೇಳ್ಪಟ್ಟಂತ ಸಹೋದರ ಮತ್ತು ಸಹೋದರಿಗೆ ವಂದನೆಗಳು. ಈಗ ನಾವು ದೇವದರ್ಶನ ಗುಡಾರದ ಬಗ್ಗೆ ತಿಳಿದುಕೊಳ್ಳೋಣ. ದೇವರು ಮೋಶೆಗೆ ಹೇಳುತ್ತಾರೆ, ನಾನು ನಿನಗೆ ಪರ್ವತದಲ್ಲಿ ಹೇಳಿರುವ ಪ್ರಕಾರ ದೇವದರ್ಶನ ಗುಡಾರವನ್ನು ನೀನು ಕಟ್ಟಬೇಕು. ಅದರಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗ್ಬಾರ್ದು ಅಂತ ಹೇಳ್ತಾರೆ. ದೇವದರ್ಶನ ಗುಡಾರವನ್ನು ಯಾವ ರೀತಿ ಕಟ್ಟಬೇಕು? ಹಾಗೆ ಇರ್ಬೇಕು ಎಂದು ವಿಮೋಚನಾ ಕಾಂಡ 25ರಿಂದ 27ನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ. ದೇವದರ್ಶನ ಗುಡಾರದಿಂದ ದೂರದಲ್ಲಿ ಪಾಳ್ಯ ಇರೋದು. ದೇವದರ್ಶನ ಗುಡಾರದ ಒಳಗೆ ಬರುವುದಕ್ಕಿಂತ ಮುಂಚೆ ಅಂಗಳ ಇದೆ. ಅಂಗಳಕ್ಕೆ ಬಂದಿದ ತಕ್ಷಣ ಒಂದು ತಾಮ್ರದ ಬಲಿಪೀಠ ಇದೆ. ಹಾಗೆ ಮುಂದಕ್ಕೆ ದಾಟಿ ಹೋದರೆ ಗಂಗಾಳ ಅಂದ್ರೆ ನೀರಿನ ತೊಟ್ಟಿ. ಇದರಲ್ಲಿ ಯಾಜಕ ಕೈ ತೊಳೆದುಕೊಳ್ಳುತ್ತಿದ್ದರು. ಅಂಗಳದ ನಂತರ ಪರಿಶುದ್ಧ ಸ್ಥಳದಲ್ಲಿ 3 ವಸ್ತುಗಳು ಇರುತ್ತದೆ. ಒಂದು ದೀಪಸ್ತಂಭ, ಅದರ ಎದುರುಗಡೆ ಮೇಜಿನ ಮೇಲೆ 6 ರೊಟ್ಟಿಯ ಮೇಲೆ ಒಂದು ಹಿಡಿಯಷ್ಟು ಸಾಂಬ್ರಾಣಿ, ಮಧ್ಯದಲ್ಲಿ ಧೂಪವೇದಿ. ಯಾಜಕ ದೀಪವನ್ನು ಸರಿಪಡಿಸಿದ ಮೇಲೆ ನಂತರ ರೊಟ್ಟಿಯ ಮೇಲೆ ಇದ್ದ ಸಾಂಬ್ರಾಣಿಯನ್ನು ತೆಗೆದುಕೊಂಡು ಧೂಪವೇದಿಯ ಮೇಲೆ ಹಾಕುತ್ತಿದ್ರು. ಧೂಪವೇದಿಯಿಂದ ಸುಗಂಧ ವಾಸನೆ ಹೊಗೆ ಬಂದು 2ನೇ ತೆರೆ ದಾಟಿ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ತಿದ್ರು. ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಒಂದು ತೆರೆ ಇದೆ. ಅದು 5 ಇಂಚು ದಪ್ಪ. ಈ ತೆರೆಯನ್ನು ಎತ್ತಿ ಹೋಗುವುದಕ್ಕೆ ಆಗುವುದಿಲ್ಲ, ಯಾಕಂದ್ರೆ ಅದು ತುಂಬಾ ತೂಕ ಇತ್ತು. ಅದರಿಂದ ಅವರು ಕೆಳಗ್ ಬಗ್ಗಿ ಹೋಗ್ಬೇಕಿತ್ತು. ಮಹಾಪರಿಶುದ್ಧ ಸ್ಥಳದಲ್ಲಿ ಒಡಂಬಡಿಕೆಯ ಮಂಜೂಷ ಪೆಟ್ಟಿಗೆ ಇದೆ. ಅದರಲ್ಲಿ 3 ವಸ್ತುಗಳು ಇದೆ. ಚಿನ್ನದ ಬಟ್ಟಲಲ್ಲಿ ಮನ್ನ, ಆರೋನನ ಚಿಗುರಿದ ಕೋಲು, ದಶಾಜ್ಞೆಗಳು. ದೇವದರ್ಶನ ಗುಡಾರದಲ್ಲಿ ದೇವರ ಯೋಜನೆ ಇದೆ.
ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್. ಓಕೆ ಬ್ರದರ್, ಥ್ಯಾಂಕ್ ಯು. ಓಕೆ, ಮುಂದೆ ಬ್ರದರ್ ಜೋವೆಲ್. ಬ್ರದರ್ ಜೋವೆಲ್ ಲೈನ್ ಇದ್ರಾ? ಕೇಳಿಸ್ತಿದ್ಯಾ? ಬ್ರದರ್ ಜೋನತ್ ಲೈನ್ ಇದ್ದೀರಾ? ಬ್ರದರ್ ಸ್ತುತೇನ್? ಜೋವೆಲ್ ಲೈನ್ ಇಲ್ವಾ? ಓಕೆ, ಆಯ್ತು. ಓಕೆ, ಥ್ಯಾಂಕ್ ಯು. ಎಲ್ರು ಕೂಡ ಈ ವೀಕು ದೇವ್ರ ವಾಕ್ಯ ದೇವದರ್ಶನ ಕೊಡೋದ್ರ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀರಾ. ದೇವ್ರ ವಾಕ್ಯವನ್ನ ನೀವು ಓದಿ ಅದನ್ನ ಪ್ರಿಪೇರ್ ಮಾಡಿ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಅರ್ಥ ಆಗೋ ರೀತಿಯಲ್ಲಿ ನಮ್ಗೆಲ್ರಿಗೂ ತಿಳಿಸ್ಕೊಟ್ಟಿದ್ದೀರಾ, ಮತ್ತೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೀರಾ, ಹೇಳಿದೀರಾ. ಎಲ್ರಿಗೂ ದೇವರು ವಾಕ್ಯದ ಮೂಲಕ ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡ್ಲಿ ಅಂತ ಹೇಳ್ತಾ, ಇದೇ ರೀತಿ ಮುಂದೆ ಕ್ಲಾಸ್ಗಳು ಮುಂದೆ ಇರ್ತವೆ. ಮತ್ತೆ ಮುಂದಿನ ಸೋಮವಾರ ಅಂದ್ರೆ ನೆಕ್ಸ್ಟ್ ನಾಳೆ ಇಲ್ಲ ನಾಡಿದ್ದು 7:00 ಇನ್ನು ತುಂಬಾ ಬ್ರದರ್ಸ್ ಸಿಸ್ಟರ್ಸ್ ಅವರು ಕೂಡ ದೇವ್ರ ವಾಕ್ಯದ ಬಗ್ಗೆ ಅವರು ಮಾತಾಡ್ಲಿಕ್ಕಿದ್ದಾರೆ. 7 ಗಂಟೆಗೆ ಎಲ್ಲರೂ ಕೂಡ ಆನ್ಲೈನ್ಗೆ ಜಾಯ್ನ್ ಆಗ್ಬೇಕಾಗಿ ಎಲ್ಲರೂ ಕೇಳ್ಕೊತೀನಿ. ಇದೇ ರೀತಿ ಮುಂದೆ ಕ್ಲಾಸ್ಗಳು ಇರ್ತದೆ. ದಯವಿಟ್ಟು ಎಲ್ಲರೂ ಕೂಡ ದೇವರ ವಾಕ್ಯದ ಬಗ್ಗೆ ಗಮನ ಕೊಟ್ಕೊಂಡು ಎಲ್ಲ ನಿಮ್ಮ ವಿದ್ಯಾಭ್ಯಾಸ ಹೇಗಿದೆಯೋ ಹಾಗೆ ಕೂಡ ದೇವ್ರ ವಾಕ್ಯವನ್ನು ಕೂಡ ಅದ್ರ ಮೂಲಕ ಅದ್ರ ಜೊತೆನೂ ಅದನ್ನು ಸ್ಟಡಿ ಮಾಡ್ತಾ ದೇವರ ಆಶೀರ್ವಾದ ಪಡ್ಕೋಬೇಕಾಗಿ ಎಲ್ಲರನ್ನು ಕೇಳ್ಕೊಳ್ತಾ, ಓಕೆ, ಥ್ಯಾಂಕ್ ಯು. ದೇವ್ರು ನಿಮ್ಗೆ ಎಲ್ಲರನ್ನು ಆಶೀರ್ವದಿಸ್ಲಿ. ಎಲ್ರಿಗೂ ನಮಸ್ತೆ. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೂ ನಮಸ್ತೆ. ಓಕೆ, ಮುಂದಿನ ಸೋಮವಾರ ಎಲ್ಲರೂ ಕೂಡ 7:00 ಜಾಯ್ನ್ ಆಗಿ. ಥ್ಯಾಂಕ್ ಯು. ಬ್ರದರ್ ಪ್ರೇಯರ್ ಮಾಡ್ಬೇಕು ಸೇವೆ. ಓಕೆ, ಸಾರಿ ಆಯ್ತು. ಓಕೆ, ಒಂದು ಪ್ರಾರ್ಥನೆ ಮಾಡೋಣ. ಹಲೋ, ಕೇಳಿಸ್ತಿದ್ಯಾ ಎಲ್ರಿಗೂ? ಕೇಳಿಸ್ತಾರೆ. ಓಕೆ, ಆಯ್ತು. ತರುಣ್ ಒಂದು ಪ್ರಾರ್ಥನೆ ಮಾಡಪ್ಪ. ಸಾರಿ ತರುಣ್ ಇದ್ರ ಲೈನ್ ಇದ್ರ? ತರುಣ್ ತರುಣ್ ರಾಜ್ ಅಣ್ಣ ಇಲ್ಲ. ಓಕೆ, ನಕಲ್ ಪ್ರಾರ್ಥನೆ ಮೇಡಮ್. ಸಾರಿ, ಸ್ಟಾರ್ಟಿಂಗ್ ನೀವೆಲ್ಲ ನಾನು ಮಾಡಿದ್ದೆ. ಓಕೆ. ಬ್ರದರ್ ವಾಸು ಪ್ರಾರ್ಥನೆ ಮಾಡಿ ಒಂದು. ಬ್ರದರ್ ವಾಸು ಕೇಳಿಸ್ತಿದ್ಯಾ? ಓಕೆ, ಆಯ್ತು, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ಪಾದಗಳಿಗೆ ನಾಮಕ್ಕೆ ವಂದನೆಗಳು, ಕೃತಜ್ಞತೆಗಳು, ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತೇವೆ. ತಂದೆ, ಪಾಪಿಗಳಾಗಿದ್ದಂತ ನಮ್ಮನ್ನು ಕರೆದು ನಿಮ್ಮೊಬ್ಬನೇ ಮಗನ ಮೂಲಕ ನಿತ್ಯ ಜೀವವನ್ನು ಸಂಪಾದನೆ ಮಾಡ್ಲಿಕ್ಕೋಸ್ಕರ ಒಂದು ಒಳ್ಳೆ ಅವಕಾಶವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿದಕ್ಕಾಗಿ ವಂದಿಸ್ತೇವೆ. ತಂದೆ, ನಮ್ಮನ್ನು ಈ ವಾರವೆಲ್ಲ ಕಾಯ್ದು ಕಾಪಾಡಿದಿರಿ. ನಮ್ಮನ್ನು ವಿಶೇಷವಾಗಿ ದೇವರೇ ಒಂದು ಸಭೆಯಾಗಿ ನಮ್ಮನ್ನ ಕೂಡಿಸಿ ಮಧ್ಯದಲ್ಲಿ ನಿನ್ನ ಅಮೂಲ್ಯವಾದ ವಾಕ್ಯವನ್ನು ನಮ್ಮ ಸಂಗಡ ದೇವರೇ ಆನ್ಲೈನ್ ನಲ್ಲಿ ನಾವು ಕೇಳಲಿಕ್ಕಾಗಿ ಒಂದು ಸಹಾಯ ಮಾಡಿದಿರಿ. ದೇವದರ್ಶನ ಕೊಡಲು ವಿಷಯವಾಗಿ ಸಹೋದರ ಸಹೋದರಿಯರು ಎಷ್ಟೋ ನಿನ್ನ ಸತ್ಯಾಂಶವನ್ನು ದೇವರೇ ಎಲ್ಲ ತಿಳಿಯಪಡಿಸಿದ್ದಾರೆ. ಇದೇ ರೀತಿಯಾಗಿ ಮುಂದೆಯೂ ಕೂಡ ದೇವರೇ ನಿನ್ನ ವಾಕ್ಯವನ್ನು ಹೆಚ್ಚೆಚ್ಚಾಗಿ ದೇವರೇ ತಿಳಿದುಕೊಂಡು ಮಕ್ಕಳು ದೇವರೇ ನಿನಗೆ ವಿಧೇಯರಾಗಿ ಅವ್ರು ಜೀವಿಸ್ಲಿಕ್ಕಾಗುವಂತೆ ಸಹಾಯ ಮಾಡ್ಬೇಕಾಗಿ ಬೇಡಿಕೊಳ್ತೇವೆ ಸ್ವಾಮಿ. ಅದೇ ರೀತಿಯಾಗಿ ಎಲ್ಲಾ ವಿಷಯದಲ್ಲೂ ನಿನ್ನ ಒಳ್ಳೆಯ ಜ್ಞಾನದಿಂದ ಅವ್ರನ್ನು ತುಂಬಿಸಿ ದೇವರೇ ಹೆಚ್ಚಾಗಿ ನೀವು ಆಶೀರ್ವಾದವನ್ನು ಅವ್ರಿಗೆ ನಡೆಸಬೇಕಾಗಿ ಬೇಡಿಕೊಳ್ಳುತ್ತಾ ನಮ್ಮನ್ನು ನಾವು ನಿಮ್ಮ ಮುಂದೆ ತಗ್ಗಿಸಿಕೊಳ್ಳುತ್ತಾ ಈ ಪ್ರಾರ್ಥನೆ ವಿಜ್ಞಾಪನೆಯನ್ನು ನಿಮ್ಮೊಬ್ಬನ ಮಗನು ನಮ್ಮೆಲ್ಲರಿಗೂ ಒಡೆಯನು ರಕ್ಷಕನು ವಿಮೋಚಕನಾದ ಯೇಸುವಿನ ನಾಮದಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಬೇಡುತ್ತೇನೆ, ನಮ್ಮ ತಂದೆಯಾದ ಯೆಹೋವ ದೇವರೇ.